ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ವಾಯ್ಸ್ ಲಾಗ್ ಆಗಿರುತ್ತೆ. ಇವತ್ತು ನಾಗರ ಪಂಚಮಿ ಹಬ್ಬ ಇರೋದ್ರಿಂದ ನಮ್ಮ ಊರಲ್ಲಿ ನಾವು ಹೇಗೆ ಆಚರಣೆ ಮಾಡ್ತೀವಿ, ಹೇಗೆ ಹಬ್ಬ ಮಾಡ್ತೀವಿ, ಮತ್ತು ನಾನು ರೆಡಿ ಆಗಿರೋದು, ನಮ್ಮ ಮನೇಲಿ ಹೇಗೆ ಪೂಜೆ ಮಾಡ್ತೀವಿ, ನಾಗರ ಪೂಜೆ ಹೆಂಗೆ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡುವ. ಮಾರ್ನಿಂಗ್ ಎದ್ದು ಸ್ನಾನ ಎಲ್ಲ ಮುಗಿಸ್ದೆ, ಹಾಗೆ ವಿಭೂತಿ ಹಚ್ಕೊಂಡು ನಾನು ಪೂಜೆ ಮಾಡೋಣ ಅಂತ ರೆಡಿ ಆಗ್ತಿದ್ದೆ. ಅಮ್ಮ ಹೋಳಿಗೆ ಮಾಡೋಕ್ಕೆ ಹೂರಣ ಅರಿತಿದ್ರು, ಹಾಗೆ ಅದು ಒಂದು ಕ್ಲಿಪ್ ತಗೊಂಡೆ. ಆದರೆ ಹೋಳಿಗೆ ಮಾಡೋದು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ನಾನು ಒಳಗಡೆ ಪೂಜೆ ಮಾಡ್ತಾಯಿದ್ರೆ ಅಮ್ಮ ಹೊರ್ಗಡೆ ಅಡುಗೆ ಮಾಡೋದು ಹೊರಗಡೆ ಇತ್ತು. ಅದಕ್ಕೆ ಅವರು ಹೊರಗಡೆ ಅಡುಗೆ ಮಾಡ್ತಿದ್ರಲ್ವ, ಹಾಗಾಗಿ ನಂಗೆ ಹೊರಗಡೆ ವಿಡಿಯೋ ಮಾಡೋದು ನೆನಪೇ ಬಂದಿಲ್ಲ, ಮರ್ತೋಗಿದೆ. ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆ ಮುಗಿಸಿ ಆಗಿದ್ಮೇಲೆ ಹೊರಗಡೆ ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟು ಪೂಜೆ ಮಾಡಿದೆ. ಆಮೇಲೆ ಒಂದೆರಡು ರಂಗೋಲಿದು ಮತ್ತು ಅದರದ್ದು ಕ್ಲಿಪ್ ತಗೊಂಡು ಆಮೇಲೆ ನಾನು ರೆಡಿ ಆಗೋಣ ಅಂತ ಅಮ್ಮನ ಸೀರೆ ತಗೊಂಡೆ. ನಾನು ಬ್ಲೌಸು ಅಮ್ಮನ ಸೀರೆ ಇರೋದ್ರಿಂದ ನಾನು ಸ್ಟಿಚ್ ಇರೋ ಬ್ಲೌಸು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಆ ಬ್ಲೌಸೇ ಹಾಕ್ಕೊಂಡೆ ಮ್ಯಾಚ್ ಆಗುತ್ತೆ ಅಂತ. ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ. ಆಮೇಲೆ ಸ್ವಲ್ಪ ಸರಿ ಮಾಡ್ಕೊತಿದ್ದೆ, ಅದು ಉಟ್ಸೋಕ್ಕೆ ಯಾರೂ ಇರಲಿಲ್ಲ, ಅಮ್ಮನೂ ಅಡುಗೆ ಮಾಡ್ತಿದ್ರು ಅಂತ ನಾನೇ ಉಟ್ಕೊಂಡಿರೋದು. ಆಮೇಲೆ ನಾಗರಿಗೆ ಹಾಲೆರೆಯೋಣ ಅಂತ ಎಲ್ಲ ತಗೊಂಡು ಹೊರಟೆ. ಪೂಜೆ ಸಾಮಾನು, ನೈವೇದ್ಯ ಎಲ್ಲ ಮಾಡಿರೋದು, ಅದು ಏನೇನು ತಗೊತಾರೆ, ಹಾಲು, ಕೊಬ್ಬರಿ, ಅದೆಲ್ಲ ನಿಮಗೆ ತೋರಿಸ್ಬೇಕು ಒನ್ ಬೈ ಒನ್ನು, ಏನೇನು ಪೂಜೆಗೆ ತಗೊತೀವಿ ಅಂತ ಮಾಡಬೇಕು ಅಂದ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಬೇಗ ತಗೊಂಡು ಹೋಗ್ತಾಯಿದ್ದೆ. ಅವಳು ನಮ್ಮ ಪಕ್ಕದ ಮನೆ ಹುಡುಗಿ, ನನಗೆ ಪೂಜೆಗೆ ಸ್ವಲ್ಪ ಗೊತ್ತಿರಲಿಲ್ಲ. ಅಪ್ಪ ಅವಳನ್ನು ಕರ್ಕೊಂಬಂದು ಅಕ್ಕನ ಜೊತೆ ಸ್ವಲ್ಪ ಹೋಗೋಳಿಗೆ ಹೇಳ್ಕೊಡು ಅಂತ ಕಳಿಸಿದ್ರು. ಅವಳು ನನ್ನ ಜೊತೆ ಬರ್ತಾಯಿದ್ಲು. ಹಾಗೆ ವೀಡಿಯೋ ಮಾಡೋಕ್ಕೂ ಆಗ್ತಿರಲಿಲ್ಲ ನನಗೆ, ಕೈಯಲ್ಲಿ ಎಲ್ಲ ಇತ್ತಲ್ವ, ಅದಕ್ಕೆ ನಾನೇ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡೆ. ಆಮೇಲೆ ನಾವು ಊರಲ್ಲಿ ಇರುವಾಗ ಅದೇ ಮನೆ ಹತ್ರ ನಾಗರಿರೋ ದೇವ್ರಿಗೆ ಹೋಗಿ ಪೂಜೆ ಮಾಡ್ತಿದ್ವಿ. ನಾವು ಮಡ್ಡಿಯಲ್ಲಿ ಇರ್ತೀವಿ, ಅಂದರೆ ಊರಲ್ಲಿ ಹೊಲದಲ್ಲಿ ಫ್ಲಾಟ್ ಹಾಕಿರ್ತಾರೆ, ಅಲ್ಲಿ ಜಾಗ ತಗೊಂಡು ನಾವು ಮನೆ ಕಟ್ಸ್ತಾ ಇರೋದು. ಅಲ್ಲಿ ಮನೆ ಹಿಂದುಗಡೆ ಹೊಲ ಇದೆ, ಹೊಲದಲ್ಲಿ ನಾಗರದ್ದು ಹುತ್ತ ಬೆಳೆದಿರೋದು. ಆ ಹುತ್ತಕ್ಕೆ ಪೂಜೆ ಮಾಡೋಕ್ಕೆ ಅಂತ ಅಮ್ಮ ಅಲ್ಲೇ ಮಾಡ್ಕೊಂಬ ಅಂತ ಹೇಳಿದರು. ಇದೇ ಆ ಹುತ್ತ, ಸ್ವಲ್ಪ ಸನ್ನಿಂದ ತೋರಿಸ್ತೀನಿ ರೀ, ಕಾಣಿಸ್ತಿಲ್ಲ. ಅದು ಸ್ವಲ್ಪ ಮೇಲ್ಗಡೆ ಹುಲ್ಲು ಒಂಥರ ಕಟ್ಟಿಗೆ ಎಲ್ಲ ಜಾಸ್ತಿ ಬಿದ್ದಿರೋದ್ರಿಂದ ಅದು ಜಾಸ್ತಿ ಕಾಣಿಸ್ತಿರ್ಲಿಲ್ಲ. ಹಾಗೆ ಅಲ್ಲಿ ಹೊಲ ಬೇರೆ ಅಲ್ವಾ, ಅವರು ಬೆಳೆ ಎಲ್ಲ ಹೊಡೆದು ಅದು ಸ್ವಲ್ಪ ಹಾಗೆ ಮಣ್ಣು ಉದುರು ಬಿದ್ದಿತ್ತು. ಆಮೇಲೆ ಹಂಗ ಪೂಜೆ ಎಷ್ಟು ಮಾಡ್ತೀವೋ ಅಷ್ಟೇ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ನಾನು ವೀಡಿಯೋಸ್ ಮಾಡೋಕ್ಕೆ ಯಾರೂ ಇರಲಿಲ್ಲ, ನಾನೇ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿಕೊಂಡು ವೀಡಿಯೋ ಮಾಡೋಣ ಅಂತ ಅಲ್ಲಿ ಇಟ್ಬಿಟ್ಟು ಕ್ಲಿಪ್ ತಗೊಂಡೆ. ಕ್ಲಿಪ್ ತೊಗೊಂಡಾದ್ಮೇಲೆ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡೆ. ಆ ಹುಡುಗಿ ಇನ್ನು ಬೇರೆಯವ್ರದ್ದು, ಅಂದರೆ ಅವ್ರ ದೊಡ್ಡಮ್ಮದ್ದು ಯಾರ್ದು ಕೊಡ್ತೀನಿ, ನಂದು ಪೂಜೆ ಮಾಡ್ಕೊಂಬ ಅಂತ ಹೇಳಿದ್ರು. ಅವಳಲ್ಲೇ ನಾನು ತಗೊಂಬರ್ತೀನಿ ಅಕ್ಕ, ನೀನು ಮುಂದೆ ಹೋಗಿರು ಅಂತ ನಂಗೆ ಕಳಿಸಿದ್ಲು. ನಾನು ಬಂದು ಕೂತ್ಕೊಂಡಿದ್ದೆ. ಅಷ್ಟರಲ್ಲೇ ಅವಳು ಬರೋವರೆಗೂ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ನನಗೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಅಲ್ಲಿದ್ದು ಕ್ಲೀನ್ ಮಾಡಿಕೊಂಡೆ, ಪೂಜೆ ಮಾಡೋಷ್ಟು. ಆಮೇಲೆ ಯಾಕೋ ಭಯ ಅನ್ನಿಸ್ತು. ಆಮೇಲೆ ನಾಗಪ್ಪ ಏನಾದರೂ ಬಸ್ ಅಂತ ಮೇಲೆ ಬಂದುಬಿಟ್ರೆ ಅಂತ ಭಯ ಆಗ್ಬಿಡ್ತು. ಅಷ್ಟರಲ್ಲಿ ಆ ಹುಡುಗಿನೂ ಬರ್ತಾಯಿತ್ತು. ಪೂಜೆ ನನಗೆ ಅಷ್ಟೊಂದು ಏನೂ ಗೊತ್ತಿಲ್ಲ, ಅಂದರೆ ನಮ್ಮ ಅಕ್ಕ ನಾನು ಅವಾಗ ನಾವು ಸಣ್ಣಕ್ಕಿರುವಾಗಿನಿಂದ ನಮ್ಮ ಅಕ್ಕನ ಜೊತೆನೇ ನಾವು ಹೋಗ್ತಿದ್ದೆ. ನಾನು ಬರೀ ನೀರು ಮಾತ್ರ ಎತ್ಕೊಂಡಿರ್ತಿದ್ದೆ, ಅವಳು ನೈವೇದ್ಯ ಎಲ್ಲ ಪೂಜೆದೆಲ್ಲ ಎತ್ಕೊಂಡಿರ್ತಿದ್ಲು. ಅದಕ್ಕೆ ಪೂಜೆ ಎಲ್ಲ ಅವಳೇ ಮಾಡ್ತಿದ್ಲು, ನಾನು ಬರೀ ಹಿಂದೆ ಅದು ಅಳ್ಳು ಹೊಡಿಯೋಕ್ಕೆ ಮಾತ್ರ ನಾನು ಹಿಂದೆ ಹೋಗಿರ್ತಿದ್ದೆ. ನಂಗೆ ಅದಕ್ಕೆ ಅಷ್ಟೊಂದು ಪೂಜೆದು ಗೊತ್ತಿರಲಿಲ್ಲ, ಅವಳೇ ಮಾಡ್ತಿದ್ಲು ಯಾವಾಗಲೂ.
ಆಮೇಲೆ ಅವಳು ಬಂದಮೇಲೆ ನೀರು ತಗೊಂಡು ಮತ್ತು ಅಲ್ಲಿ ಒಂದು 5 ಹಳ್ಳ ತಗೋ ಅಕ್ಕ, ಹಳ್ಳ ಇಟ್ಬಿಟ್ಟು ಪೂಜೆ ಮಾಡು ಅಂತಂದು. ಆಮೇಲೆ ಆ ಹಳ್ಳನ ತೊಳೆದ್ಬಿಟ್ಟು ಪೂಜೆಗೆ ಸ್ಟಾರ್ಟ್ ಮಾಡಿದ್ವಿ. ಹುಡುಗಿ ಹೇಳ್ತಾ ಇತ್ತು ನನಗೆ, ಅಕ್ಕ ಹಂಗಲ್ಲ ಹಿಂಗೆ ಹಂಗೆ ಅಂತ. ಆಮೇಲೆ ನಾನು ನೋಡ್ಕೊತ ಕ್ಯಾಮ್ರಾನ ಬಿದ್ದುಬಿಡ್ತು. ಆಮೇಲೆ ಆ ಹುಡ್ಗನಿಗೆ ಕರೆದೆ ವೀಡಿಯೋ ಮಾಡೋಣ ಅಂತ. ಆಮೇಲೆ ಅವನು ಬಂದ. ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂತ ಹೇಳಿದೆ. ಸರಿ ಆಯ್ತು ಅಕ್ಕ ಅಂತ ಅವ್ನು ಮಾಡಕ್ಕೆ ನಿಂತ್ಕೊಂಡ. ಆಮೇಲೆ ನಾನು ನಾಗರಿಗೆ ಹಾಲು ಎರೆದು ಫಸ್ಟು ಕೊಬ್ಬರಿಯಲ್ಲಿರೋ ಹಾಲು, ಅಂದರೆ ಆ ಕೊಬ್ಬರಿಯಲ್ಲಿರೋ ಹಾಲು ಅಷ್ಟೇ ಸಾಕಾಗಲ್ಲ, ಇನ್ನೊಂದು ಬಟ್ಲಲ್ಲಿ ತಗೊಂಡೋಗು ಅಷ್ಟು ಅಂತಂದ ಮಮ್ಮಿ. ಅದಕ್ಕೆ ಇನ್ನೊಂದು ಬಟ್ಲು ನಾನು ತೊಗೊಂಡು ಬಂದಿದ್ದೆ. ಎರಡನ್ನೂ ಎರೆದ್ಬಿಟ್ಟು ಹಾಲೆಲ್ಲ ಎರೆದಾದ್ಮೇಲೆ ಕುಂಕುಮ ಅರಿಶಿನ ಹಚ್ಕೊಂಡೆ. ಹೂ ಮುಡಿಸ್ದೆ. ಅವಳು ಹೇಳ್ತಾ ಇದ್ಲು, ಅಕ್ಕ ಹಂಗಲ್ಲ ಅಕ್ಕ ಹಿಂಗೆ ಹಂಗೆ ಅಂತ ಹೇಳ್ತಿದ್ಲು. ನಾನು ಇಲ್ಲ, ಅವಳಿಗೆ ಗೊತ್ತಿರಲಿಲ್ಲ, ಅವಳು ಚಿಕ್ಕವಳಲ್ವಾ, ನನಗೆ ಎಷ್ಟು ಗೊತ್ತಿರುತ್ತೋ ನಾನು ಅಷ್ಟು ಮಾಡಿದೆ. ಆಮೇಲೆ ಹೂವೆಲ್ಲ ಹಾಕಿಬಿಟ್ಟು ದಾರ ಇರುತ್ತೆ, ಅದು ನಾಗರಿಗೆ ದಾರ ಕಟ್ತಾರೆ, ಅದೊಂದು ದೇವ್ರಿಗೆ ಹಾಕ್ಬಿಟ್ಟು ಒಂದು ನಾವು ಕಟ್ಕೋಬೇಕು. ಆ ದೇವ್ರಿಗೆ ಅದೊಂದು ಹಾಕಿದೆ. ಅವಳು ಅಂದ್ಲು, ಅಕ್ಕ ಕಟ್ಬಿಟ್ಟು ಹಾಕು, ಹಾಗೆ ಹಾಕ್ಬಾರ್ದು ಅಂದ್ಲು. ಆಮೇಲೆ ಗಂಟು ಕಟ್ಬಿಟ್ಟು ಅಲ್ಲಿ ಹಾಕಿದೆ. ಅದೆಲ್ಲ ಆಗಿದ್ಮೇಲೆ ದೇವರಿಗೆ ನೈವೇದ್ಯ ಹಿಡಿದ್ಬಿಟ್ಟು ಊದ್ಬತ್ತಿ ಹಚ್ಚೋಣ ಅಂತ ಹೋಗ್ತಾ ಇದ್ವಿ. ಅದು ಹತ್ತತಾನೆ ಇರಲಿಲ್ಲ. ಗಾಳಿಗೆ ಹೆಂಗೋ ಇಬ್ಬರು ಸಾಹಸ ಮಾಡಿಬಿಟ್ಟು ಕೊನೆಗೂ ಹಚ್ಚಿದ್ವಿ. ಆಮೇಲೆ ಊದ್ಬತ್ತಿಯಿಂದ ಬೆಳಗಕ್ಕೂ ಮುಂಚೆ ಅದು ಅರಳು ಹಾಕ್ತಿದ್ವಿ. ಅಂದರೆ ಅದು ನಾಗರಿಗೆ ಅರಳು ಹೊಡಿತಾರೆ ನಮ್ಮ ಕಡೆ. ಅರಳಂದರೆ ಅದು ಜೋಳದಿಂದ ಮಾಡಿರ್ತಾರೆ. ಕೆಲವೊಬ್ಬೊಬ್ಬರು ಅದು ಸಿಗುತ್ತೆ ಮಾಡೋದು, ಅರಳು ಮಾಡೋದು, ಅದರಿಂದನೂ ಮಾಡ್ತಾರೆ. ಆಮೇಲೆ ಅವಳು ಹೇಳ್ತಿದ್ಲು, ಮೊದಲು ಊದ್ಬತ್ತಿ ಬೆಳಗಾದ್ಮೇಲೆ ಅದು ಹೊಡಿಬೇಕು ಅಕ್ಕ ಅಂತಿದ್ಲು. ನಾನು ಅಂದೆ, ಬಿರಲಿ ಬಿಡು ಹೋಗಲಿ ಅಂತಂದೆ. ಆಮೇಲೆ ಅದೊಂದು ಪೂಜೆ ಎಲ್ಲ ಆದಮೇಲೆ ಆ ದಾರನೂ ಒಂದು ನಾನು ಕಟ್ಕೊಂಡೆ. ಅವಳು ಅಂದ್ಲು, ಅಕ್ಕ ನೀನು ಒಂದು ಕಟ್ಕೋ ಅಕ್ಕ ಅಂದ್ಲು. ಅದನ್ನು ಕಟ್ಕೊತಿದ್ದೆ. ಆ ದಾರ ಒಂದು ದೇವ್ರಿಗೆ ಹಾಕಿಬಿಟ್ಟು ಒಂದು ನಾವು ಕಟ್ಕೋಬೇಕು. ಅದು ಯಾಕೆ ಅಂತ ನಂಗೆ ಗೊತ್ತಿಲ್ಲ. ನಮ್ಮಮ್ಮ ಹಾಗೆ ಹೇಳಿದ್ದು, ನೀವು ಅಲ್ಲೊಂದು ದೇವ್ರಿಗೆ ಹಾಕು, ಒಂದು ನೀವು ಕಟ್ಕೋಬೇಕು ಅಂತ ಹೇಳಿದ್ದು. ಅಷ್ಟು ಮಾತ್ರ ನಂಗೆ ಗೊತ್ತು. ಅದು ಯಾಕೆ ಕಟ್ಕೊತಾರೆ ಅಂತ ನಂಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಯಾರಾದರೂ ಕಮೆಂಟ್ ಮಾಡಿ. ಆಮೇಲೆ ಸ್ವಲ್ಪ ಕೈ ಮುಗಿದು ಆಮೇಲೆ ಬರ್ತಾಯಿದ್ವಿ. ಬರುವಾಗ ನಾವು ಮನೆ ಮುಂದೆನೂ ಪೂಜೆ ಮಾಡಬೇಕು. ಅದಕ್ಕೋಸ್ಕರ 5 ಹಳ್ಳು, ಅಂದರೆ ಕಲ್ಲು ಅಂತ ಹೇಳಿದ್ವಲ್ಲ, ಚಿಕ್ಕ ಕಲ್ಲು, ಚರ್ಗೀಲಿ ನೀರೆಲ್ಲ ಹಾಕ್ಕೊಂಡು ಬರಬೇಕು. ಬರುವಾಗ ಹಳ್ಳಿರ್ತಾವಲ್ಲ, ಹಳ್ಳು ಹಾಗೆ ಹಾರಿಸ್ಕೊತ ಬರಬೇಕು ಹಿಂದೆಗಡೆ. ನಾವು ಮನೆಗೆ ಹೋಗ್ಬಿಟ್ಟು ನಾನೇನು ಮಾಡಿದ್ದೆ, ಅಲ್ಲೇ ಚಪ್ಪಲಿ ಮರ್ತು ಬರ್ತಾಯಿದ್ದೆ. ಅದಕ್ಕೆ ಅಕ್ಕ ಚಪ್ಪಲಿ ನಿಂದು ಅಂತ ಹೇಳಿದ್ಲು. ಮತ್ತು ವಾಪಸ್ ಹೋಗಿ ತಗೊಂಡು ಬಂದೆ. ಆಮೇಲೆ ಹಳ್ಳು ಹೊಡ್ಕೊತ ಹೋಗ್ತಾಯಿದ್ವಿ ಮನೆ ಹತ್ರ. ದೇವ್ರಿಗೆ ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೀನಿ ಅನ್ಕೋಬೇಡಿ. ಅಲ್ಲಿ ಹೊಲ ಅಲ್ವಾ, ಮುಳ್ಳುಗಳಿರುತ್ತೆ ಅಂತ ಹಾಕ್ಕೊಂಡು ಹೋಗೋಕೆ ಹೇಳಿದ್ರು ನಮ್ಮ ಮಮ್ಮಿ ನಮ್ಮ ಪಪ್ಪ. ಅದಕ್ಕೆ ಹಾಕ್ಕೊಂಡಿದ್ವಿ. ಅವ್ನಿಗೆ ಹೇಳ್ತಾ ಇದ್ದೆ, ಫ್ರಂಟಿಂದ ವೀಡಿಯೋ ಮಾಡೋ, ಚೆನ್ನಾಗಿ ಬರುತ್ತೆ ಅಂತ. ಅವನು ನನಗೆ ಹಿಂದೆಗಡೆಯಿಂದ ವೀಡಿಯೋ ಮಾಡ್ಕೊಂಡು ಬರ್ತಿದ್ದೆ. ಮನೆ ಹತ್ರ ಬಂದುಬಿಟ್ಟು ಅಲ್ಲಿ ಹೆಂಗೆ ಪೂಜೆ ಮಾಡಿದ್ನೋ ಹಾಗೆ ಸೇಮ್ ಇಲ್ಲೂ ಬಂದುಬಿಟ್ಟು ಕುಂಕುಮ ಅರಿಶಿನ ಅದು ಹಳ್ಳೆಲ್ಲ ಹೊಡೆದು ಪೂಜೆ ಮಾಡಿದೆ. ನೆಕ್ಸ್ಟು ನಾನೊಂದು ಈ ಥರ ಕ್ಲಿಪ್ ತೊಗೊಂಡು ಹೆಂಗೆ ಕಾಣಿಸ್ತಿದ್ದೀನಿ ಅಂತ.
ಉಯ್ಯಾಲೆ ಆಡೋಕ್ಕೆ ಅಂತ ಫ್ರೆಂಡ್ಸ್ ಯಾರಿಲ್ಲ, ನಾನು ಒಬ್ಬಳೇ ಅಲ್ಲಿ ದೊಡ್ಡವಳಿರೋದು. ಮಿಕ್ದವರೆಲ್ಲ ಚಿಕ್ಕ ಹುಡುಗಿರೇ ಇರೋದು, ಚಿಕ್ಕ ಮಕ್ಕಳೇ ಇರೋದು. ಅವರೇ ನನ್ನ ಫ್ರೆಂಡ್ಸ್ ಅಂತ ಮಾಡಿಕೊಂಡು ಅವರು ಇವಳೊಬ್ಳು ಕಟ್ಟಿದ್ಲು, ಅವಳೊಬ್ಳು ಬೇರೆ ಬೇರೆ ಕಡೆ ಕಟ್ಟಿದ್ರು. ಇಬ್ಬರು ಅಕ್ಕ ನಾನು ಅಲ್ಲಿ ಕಟ್ಟಿದ್ದೀನಿ ಬಾ ಅಂತ ಕರ್ಕೊಂಡು ಹೋಗ್ತಿದ್ರು. ಇವರಿಬ್ಬರನ್ನ ಕರ್ಕೊಂಡು ಹೋಗ್ತಾಯಿದ್ದೆ. ಅವ್ರು ಇನ್ನೂ ಅಲ್ಲೇ ನಿಂತ್ಕೊಂಡು ಏನೋ ಕ್ಲಿಪ್ ಬಿಚ್ಚಿತ್ತು ಅಂತ ನಿಂತಿದ್ಲು. ಆಮೇಲೆ ಹೊರಟಿದ್ವಿ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಉಯ್ಯಾಲೆ. ಅದೇ ಆವಾಗಲೇ ನಾವು ನಾಗರ ಗ್ಯಾಲರಿಯಕ್ಕೆ ಹೋಗಿದ್ವಲ್ಲ, ಅಲ್ಲೇ ಸ್ವಲ್ಪ ಅಂದರೆ ಪಕ್ಕದಲ್ಲೇ ಒಂದು ಗಿಡ ಇತ್ತು, ಆ ಗಿಡಕ್ಕೆ ಕಟ್ಟಿರೋದು. ನಾನು ಅಂತಿದ್ದೆ ಬೇಗ ಬೇಗ ಬನ್ನಿ, ನಂಗೆ ಆಡೋ ಕ್ಯೂರಿಯಾಸಿಟಿ ಇತ್ತು ಅಂತ. ಎಲ್ಲರೂ ಹೋಗ್ತಾ ಇದ್ವಿ. ಕೊನೆಗೂ ಜೋಕಾಲಿ ಆಡೋಕ್ಕೆ ಬಂದುಬಿಟ್ವಿ. ಇವಳು ನಾನು ಬರೋಷ್ಟರಲ್ಲಿ ಆಲ್ರೆಡಿ ಓಡ್ಕೊಂಡು ಬಂದು ಕೂತಿದ್ಲು ಇಲ್ಲಿ. ಅಕ್ಕ ನೀನು ಯಾವಾಗ ಬಂದೆ ಅಕ್ಕ ಅಂತ ಕೇಳ್ತಿದ್ಲು. ನಾನು ಇವಳಿಗೆ ಕಾಮಿಡಿ ಮಾಡ್ತಿದ್ದೆ. ಆಮೇಲೆ ಇವಳು ನಿಂತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಆಡಿದ್ಮೇಲೆ ನಾನು ಕೂತ್ಕೊಂಡೆ. ನಾನು ಅಂತಿದ್ದೆ ಸ್ವಲ್ಪ ಸ್ಲೋ ತೂಗಮ್ಮ ತಾಯಿ ಅಂತ ಕೇಳ್ತಿದ್ದೆ. ಯಾಕಂದರೆ ಮಕ್ಕಳು ವರ್ಷ ಆಯಿತು ನಾ ಕುಂತಿರಲಿಲ್ಲ ಜೋಕಾಲಿದಾಗ. ಅದಕ್ಕೆ ಕೈ ಉರಿತಾಯಿತ್ತು. ಬೇಡ ಸ್ವಲ್ಪ ತೂಗು ಅಂತಿದ್ದೆ. ಸ್ವಲ್ಪ ಆಯ್ತಕ್ಕ, ಇಲ್ಲ ಕೂತ್ಕೋ ಅಕ್ಕ ಅಂತ ಅವಳು ಅಂತಿದ್ಲು. ಇಲ್ಲ ನಿಲ್ಲಿಸು ಸಾಕು ಅಂತಿದ್ದೆ ನಾನು. ಆಮೇಲೆ ಆಡಿದೆ, ಸ್ವಲ್ಪ ಹೊತ್ತು ಆಡಿದೆ. ಆಮೇಲೆ ನಾವಿಬ್ಬರು ನಿಂತಾಡೋಣ ಅಂತ ಅಕ್ಕ ಬಾ ಅಕ್ಕ ಅಂತ ಕರೆದ್ಲು. ಇಬ್ಬರು ಆಡ್ತಾಯಿದ್ವಿ. ಅವಳು ಜೋರಾಗಿ ಆಡ್ತಿದ್ಲು. ಅಕ್ಕ ಆಡು ಅಂತಿದ್ಲು. ನನಗೆ ಕೈ ಬೇರೆ ಉರಿತಾಯಿತ್ತು. ಇಲ್ಲ ಸಾಕು ಬಿಡು ಅಂತಿದ್ದೆ. ಆದರೂ ಇಲ್ಲ ಅಕ್ಕ ಆಡು ಅಂತಿದ್ಲು. ಸರಿ ಆಯಿತು ಅಂತ ಇನ್ನೊಂದೆರಡು ಸರ್ತಿ ಆಡೋಣ ಅಂದ್ಕೊಂಡೆ. ಆದರೂ ಅದು ಆಡೋಕ್ಕಾಗಲಿಲ್ಲ. ಅದು ಕೈ ಮಾತ್ರ ಸಖತ್ ಉರಿತಿತ್ತು. ಅದಕ್ಕೆ ಬೇಡ ಅಂತ ನಿಲ್ಲಿಸಮ್ಮ ಅಂತಿದ್ದೆ. ಇಲ್ಲ ಅಕ್ಕ ಆಡು ಅಂತ ಅವಳು. ಆಮೇಲೆ ನಿಲ್ಲಿಸು ಸಾಕು ಬಿಡು ಕೈ ಉರಿತಿದೆ ಅಂತ ಆಮೇಲೆ ನಿಲ್ಲಿಸ್ಬಿಟ್ವಿ. ಆದರೂ ಅವಳು ಬಿಡೋಕ್ಕೆ ರೆಡಿನೇ ಇರಲಿಲ್ಲ. ಮತ್ತು ತಾಯಿ ಬಿಡಮ್ಮ ಕೈ ಉರಿತಿದೆ ನಂದೊಂದು. ಅದು ಬೇರೆ ಅಲ್ಲಾಡ್ತಾಯಿತ್ತು. ಆಮೇಲೆ ಅವರಿಬ್ಬರು ಸ್ಟಾರ್ಟ್ ಮಾಡಿಕೊಂಡ್ರು. ನಾನು ಇಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಬಂದೆ. ಮತ್ತು ಇವರಿಬ್ಬರ ಜೊತೆ ಒಂದು ವೀಡಿಯೋ ಮಾಡೋಣ ಅಂತ. ಅವಳು ನನ್ನನ್ನು ನೋಡಿದ್ರೇ ಓಡೋಗ್ತಾಳೆ. ನಾನು ಯಾವತ್ತೂ ಫೋನ್ ಹಿಡ್ಕೊಂಬರ್ತೀನಿ, ಅವತ್ತು ನಿಲ್ಲೋದೇ ಇಲ್ಲ. ಅವಳು ಓಡೋಗ್ತಾಳೆ. ಬೇಡಕ್ಕ ಅಂದೆ. ಇವಳು ನಾನು ಎಷ್ಟು ಫೋಟೋ ತೆಗಿತಿದ್ದೀನಿ, ವೀಡಿಯೋ ಮಾಡ್ತಿದ್ದೀನಿ, ಅಲ್ಲಾಡ್ತಾನೆ ಇಲ್ಲ, ನಿಂತ್ಕೊಂಡಿದ್ದಾಳೆ ಸುಮ್ಮನೆ. ಅದಕ್ಕೆ ಅವಳದೊಂದು ವೀಡಿಯೋ ಮಾಡ್ಕೊಂಡು ಫೋಟೋ ತಗೊಂಡು ಇವಳದೊಂದು ವೀಡಿಯೋ ಮಾಡಿದೆ. ಆಮೇಲೆ ಇವಳ ಜೊತೆ ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ದೆ. ನಾನು ಕರ್ಗಾಗಿದ್ದೀನಿ ನಿನ್ನ ಥರನೇ ಅಂತ ಹೇಳಿ, ನೀನು ಕರ್ಗಿದ್ದೀಯ ನಾನು ಕರ್ಗಾಗಿದ್ದೀನಿ ಅಂತ ಅವಳ ಜೊತೆ ಸುಮ್ಮನೆ ಕಾಮಿಡಿ ಮಾಡ್ತಿದ್ದೆ. ಇವಳು ಅಕ್ಕ ನಂದು ವೀಡಿಯೋ ಮಾಡಕ್ಕ, ನಾನು ಜೋರಾಗಿ ಆಡ್ತೀನಿ ನೀನು ಜೋರಾಗಿ ಆಡಿದ್ರೆ ಮಾತ್ರ ವೀಡಿಯೋ ಮಾಡ್ತೀನಿ ನಾನು ಅಂತ ಹೇಳ್ತಿದ್ದೆ. ಮತ್ತು ನಾನು ಒಬ್ಬಳೇ ನಿಂತಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಿಂತಾಡ್ತಿದ್ದೆ. ಅಂದರೆ ತುಂಬ ವರ್ಷ ಆದಮೇಲೆ ಆಡತ್ತಿದ್ದೆ. ಕೈ ಮಾತ್ರ ಸಖತ್ ಉರಿಲತ್ತಿವು. ಅದಕ್ಕೆ ಒಂದೆರಡು ಚುರ್ಕಿ ಆಡಿಬಿಟ್ಟು ಬೇಡಪ್ಪ ಸಾಕು ಅಂತ ಹೇಳಿಬಿಟ್ಟು ನಿಲ್ಲಿಸ್ಬೇಕು ಅಂದ್ಕೊಂಡೆ. ಅದು ಬೇರೆ ಗಿಡ ಇನ್ನೂ ಅಲ್ಲಾಡ್ತಾನೇ ಇತ್ತು. ಅದಕ್ಕೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಸಾಕಪ್ಪ ಅಂಥೇಳಿ. ಇದಾಗಿತ್ತು ಪಂಚಮಿ ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.